ಸಚಿವ ತಿಮ್ಮಾಪುರ ವಿರುದ್ಧ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ದೊಡ್ಡ ತೂಗುಗತ್ತಿ ಅವ್ರ ನೆತ್ತಿ ಮೇಲೆ ತೂಗ್ತಾ ಇದೆ. ಆದ್ರೆ ತಿಮ್ಮಾಪುರ ಅವರ ಮಾತು, ನಾನು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಯಾಕೆ ಕೊಡಬೇಕು? ವಿರೋಧ ಪಕ್ಷದವರು ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಸರಿಯೇ, ಆದರೆ ರಾಜೀನಾಮೆ ಕೊಡುವ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಚಿವ ತಿಮ್ಮಾಪುರ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಬಹಳಷ್ಟು ಆಡಿಯೋ ಬಂದಿದೆ, ರಾಜೀನಾಮೆ ಕೊಡಬೇಕಾ? ಅಧಿಕಾರಿಗಳು ದುಡ್ಡು ಮಾಡೋಕೆ ನನ್ನ ಹೆಸರನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಬಹಳ ಜನಕ್ಕೆ ಬಂದಿದೆ, ಬಹಳ ಜನದ ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನ್ ಹೇಳಿದ್ರು? ಇಂಥ ಆಡಿಯೋಗಳ ಮೇಲೆ ಯಾವನೊಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಾ? ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನು ಬಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನನ್ನ ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೋತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಎತ್ತು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೋತಾರೆ. ಅದು ನಾನು ಕೇಳಿದ್ದೀನಿ ದುಡ್ಡು. ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲಾ ಮಂತ್ರಿಗಳು ಇದ್ದಾಗೆಲ್ಲ ಇವ್ರು ನಿಮ್ಮ ಮತ್ತಲ್ಲಿ ಬಂದು ಹಿಂಗೆ ಹೇಳಿ ಹೋಗಿದ್ದಾರೆ. ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಬಹಳ ಜನಕ್ಕೆ ಬಂದಿದೆ, ಬಹಳ ಜನದ ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಸಚಿವ ತಿಮ್ಮಾಪುರ ವಿರುದ್ಧ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ದೊಡ್ಡ ತೂಗುಗತ್ತಿ ಅವ್ರ ನೆತ್ತಿ ಮೇಲೆ ತೂಗ್ತಾ ಇದೆ. ಆದ್ರೆ ತಿಮ್ಮಾಪುರ ಅವರ ಮಾತು, ನಾನು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಯಾಕೆ ಕೊಡಬೇಕು? ವಿರೋಧ ಪಕ್ಷದವರು ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಸರಿಯೇ, ಆದರೆ ರಾಜೀನಾಮೆ ಕೊಡುವ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಚಿವ ತಿಮ್ಮಾಪುರ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಬಹಳಷ್ಟು ಆಡಿಯೋ ಬಂದಿದೆ, ರಾಜೀನಾಮೆ ಕೊಡಬೇಕಾ? ಅಧಿಕಾರಿಗಳು ದುಡ್ಡು ಮಾಡೋಕೆ ನನ್ನ ಹೆಸರನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಬಹಳ ಜನಕ್ಕೆ ಬಂದಿದೆ, ಬಹಳ ಜನದ ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನ್ ಹೇಳಿದ್ರು? ಇಂಥ ಆಡಿಯೋಗಳ ಮೇಲೆ ಯಾವನೊಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಾ? ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನು ಬಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನನ್ನ ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ?
ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಎಷ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೊತಾರೆ. ಅದು ನಾನೇ ಕೇಳಿದ್ದೀನಿ ದುಡ್ಡು. ಸರ್, ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆಗಿರುತ್ತೆ, ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನ ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲಾ ಮಂತ್ರಿಗಳು ಇದ್ದಾಗೆಲ್ಲ ಇವ್ರು ನಿಮ್ಮ ಮತ್ತಲ್ಲಿ ಬಂದು ಹಿಂಗೆ ಹೇಳಿ ಹೋಗಿದ್ದಾರೆ. ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಸಚಿವ ತಿಮ್ಮಾಪುರ ವಿರುದ್ಧ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ದೊಡ್ಡ ತೂಗುಗತ್ತಿ ಅವ್ರ ನೆತ್ತಿ ಮೇಲೆ ತೂಗ್ತಾ ಇದೆ. ಆದ್ರೆ ತಿಮ್ಮಾಪುರ ಅವರ ಮಾತು, ನಾನು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಯಾಕೆ ಕೊಡಬೇಕು? ವಿರೋಧ ಪಕ್ಷದವರು ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಸರಿಯೇ, ಆದರೆ ರಾಜೀನಾಮೆ ಕೊಡುವ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಚಿವ ತಿಮ್ಮಾಪುರ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಬಹಳಷ್ಟು ಆಡಿಯೋ ಬಂದಿದೆ, ರಾಜೀನಾಮೆ ಕೊಡಬೇಕಾ? ಅಧಿಕಾರಿಗಳು ದುಡ್ಡು ಮಾಡೋಕೆ ನನ್ನ ಹೆಸರನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಇವೆಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLಗಳ ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನ್ ಹೇಳಿದ್ರು? ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಾ? ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನು ಬಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು, ನನ್ನ ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಎಷ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೊತಾರೆ. ಅದು ನಾನೇ ಕೇಳಿದ್ದೀನಿ ದುಡ್ಡು. ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆಗಿರುತ್ತೆ, ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನ ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲಾ ಮಂತ್ರಿಗಳು ಇದ್ದಾಗೆಲ್ಲ ಇವ್ರು ನಿಮ್ಮ ಮತ್ತಲ್ಲಿ ಬಂದು ಹಿಂಗೆ ಹೇಳಿ ಹೋಗಿದ್ದಾರೆ. ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ?